ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ ಮೂಡಾ ಕೇಸ್ನ ಲೋಕಾಯುಕ್ತ ತನಿಖೆಗೆ ಇಂದು ಬ್ರೇಕ್ ಹಾಕಲಾಗಿದೆ. ಇಂದು ಅಕ್ಟೋಬರ್ 2 ಗಾಂಧಿ ಜಯಂತಿ ಇದೆ. ಹಾಗೆ ಮಹಾಲಯ ಅಮಾವಾಸ್ಯೆ ಇರುವಂತಹ ಹಿನ್ನೆಲೆಯಲ್ಲಿ ರಜೆ ಇದೆ. ನಿನ್ನೆ ಕೆಸರೆ ಗ್ರಾಮದಲ್ಲಿ ಮಹಜರು ಮಾಡಿದಂತ ಅಧಿಕಾರಿಗಳು ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ಭೂಮಿಯನ್ನ ಮಹಜರು ಮಾಡಿದ್ರು. ಇಂದು ಮೂಡಾ ಸೈಟ್ಗಳ ಬಗ್ಗೆ ಮಹಜರು ಮಾಡಬೇಕಾಗಿತ್ತು. ಇಂದು ಸಿದ್ದರಾಮಯ್ಯ ಪತ್ನಿ ಮೂಡಾದಿಂದ ಪಡೆದಂತಹ ನಿವೇಶನಗಳ ಮಹಜರು ನಡೀಬೇಕಾಗಿತ್ತು. ಕಚೇರಿಗೆ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಮಹಜರನ್ನ ನಾಳೆಗೆ ಶಿಫ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಮೂಡಾ ದಾಖಲೆಗಳನ್ನ ಕ್ರೋಢೀಕರಿಸ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು. ಮೂಡಾ ಕಚೇರಿಯಲ್ಲಿರುವಂತಹ ದಾಖಲೆಗಳ ಅಧಿಕೃತ ಕಾಪಿಯನ್ನ ಪಡೆಯೋದಕ್ಕೆ ಸಿದ್ಧತೆ ಕೂಡ ಮಾಡಲಾಗಿದೆ. ಮೂಡಾ ಕೇಸ್ನ ಲೋಕಾಯುಕ್ತ ತನಿಖೆಗೆ ಇವತ್ತು ಬ್ರೇಕ್. ಯಾಕಂದ್ರೆ ಗಾಂಧಿ ಜಯಂತಿ ಇದೆ, ಮಹಾಲಯ ಅಮಾವಾಸ್ಯೆ ಇರುವಂತಹ ಹಿನ್ನೆಲೆಯಲ್ಲಿ ಕಚೇರಿಗೆ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮೂಡಾ ಕೇಸ್ಗೆ ಕೊಂಚ ತಾತ್ಕಾಲಿಕ ರಿಲೀಫ್. ನಿನ್ನೆ ಕೆಸರೆ ಗ್ರಾಮದಲ್ಲಿ ಮಹಜರು ಮಾಡಿದ್ರು ಅಧಿಕಾರಿಗಳು. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ಭೂಮಿ ಮಹಜರು ಮಾಡಲಾಗಿತ್ತು. ಇವತ್ತು ಕೂಡ ಮೂಡಾ ಸೈಟ್ಗಳ ಬಗ್ಗೆ ಮಹಜರು ಮಾಡಬೇಕಾಗಿತ್ತು. ಆದರೆ ತಾತ್ಕಾಲಿಕವಾಗಿ ಒಂದು ದಿನದ ಬ್ರೇಕ್ ಕೂಡ ಸಿಗ್ತಾ ಇದೆ. ಸಿಎಂ ಪತ್ನಿ ಪಡೆದಂತಹ ಸೈಟ್ಗಳ ಮಹಜರನ್ನ ಮಾಡಬೇಕಾಗಿತ್ತು. 14 ಸೈಟ್ಗಳದ್ದು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಮಹಜರನ್ನ ನಾಳೆಗೆ ಶಿಫ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಸಿದ್ದರಾಮಯ್ಯ ಪತ್ನಿ ಮೂಡಾದಿಂದ ಪಡೆದಂತಹ ನಿವೇಶನಗಳ ಮಹಜರನ್ನ ನಾಳೆಗೆ ಶಿಫ್ಟ್ ಮಾಡಲಾಗಿದೆ. ಕಚೇರಿಗಳ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂಗೆ ತಾತ್ಕಾಲಿಕ ರಿಲೀಫ್ ಇದು. ಮತ್ತೊಂದು ಕಡೆ ಮೂಡಾ ದಾಖಲೆಗಳನ್ನು ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕ್ರೋಢೀಕರಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಎಲ್ಲವನ್ನ ಕೂಡ ಸ್ನೇಹಮಯಿ ಕೃಷ್ಣನಿಂದು ಕೂಡ ನೋಟಿಸ್ ಅನ್ನು ಕೊಟ್ಟು ಅವರಿಂದ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮೂಡಾ ಕಚೇರಿಯಲ್ಲಿರುವಂತಹ ದಾಖಲೆಗಳ ಅಧಿಕೃತ ಕಾಪಿ ಪಡೆಯೋದಕ್ಕೆ ಈಗ ಸಿದ್ಧತೆಗಳಾಗ್ತಾ ಇದೆ. ನಿನ್ನೆ ಏನು ಗಮನಿಸ್ತಾ ಇದ್ದೀರಿ, ನಿನ್ನೆ ಸ್ಥಳ ಮಹಜರು ನಡೆಸಂತ ಅಧಿಕಾರಿಗಳ ತಂಡ, ಆ ತಂಡದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. 14 ಸೈಟ್ಗಳೇನು ಸಿಕ್ಕಿತ್ತು ಅದನ್ನು ವಾಪಸ್ ಕೊಟ್ಟಿದ್ದಾರೆ ಈಗಾಗಲೇ ಸಿಎಂ ಪತ್ನಿ. ಇನ್ನು ಆ ಸ್ಥಳದಲ್ಲಿ ಈಗಾಗಲೇ ನಿನ್ನೆಯಷ್ಟೇ ಅಧಿಕಾರಿಗಳು ತೆರಳಿ ಸ್ಥಳ ಮಹಜರನ್ನು ನಡೆಸಿದ್ದಾರೆ. ಇವತ್ತು ಕೊಂಚ ಬ್ರೇಕ್ ಕೊಡಲಾಗಿದೆ, ನಾಳೆಗೆ ಶಿಫ್ಟ್ ಮಾಡಲಾಗಿದೆ.